ಎಲ್ರಿಗೂ ನಮಸ್ಕಾರ. ನೋಡಿ ವೀಕ್ಷಕರೇ, ಕೆಲವು ವೀಕ್ಷಕರು ಒಂದು ಪ್ರಶ್ನೆಗಳು ಕೇಳಿದ್ದಾರೆ. ಅದು ಒಬ್ಬರು ಒಂದು 3-4 ಕಡೆ ಕೇಳಿದ್ದಾರೆ. ಅದು ಹಂಸಲೇಖ ಅವರು ರವಿಚಂದ್ರನ್ ಅವರು ದೂರ ಆದಮೇಲೆ, ಅಂದರೆ ಕೆಲಸ ಮಾಡೋದು ಬಿಟ್ಟು ಸಪ್ರೇಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಎಲ್ ಎನ್ ಶಾಸ್ತ್ರಿ ಅವ್ರನ್ನ ಹಂಸಲೇಖ ಅವ್ರು ಜಾಸ್ತಿ ಆಡಿಸಿಲ್ಲ. ಯಾಕೆ ಅಂದರೆ ರವಿಚಂದ್ರನ್ ಅವರ ಒಟ್ಟಿಗೆ ಎಲ್ ಎನ್ ಶಾಸ್ತ್ರಿ ಕೆಲಸ ಮಾಡ್ತಾರೆ, ಹಾಗಾಗಿ ಹಂಸಲೇಖ ಅವ್ರು ಆಡಿಸಿಲ್ಲ ಯಾಕೆ ಅಂತ ನೀವು ಕೇಳಿದ್ದೀರಾ. ಹಂಸಲೇಖ ಅವರು ರವಿಚಂದ್ರನ್ ಅವರು ಆ 1998-99 ಆ ಒಂದು ಕಾಲಘಟ್ಟದಲ್ಲಿ ದೂರ ಆಗಿದ್ದು ನಿಜನೇ. ಸಪ್ರೇಟಾಗಿ ಕೆಲಸ ಮಾಡೋಕ್ಕೆ ಹೋಗಿದ್ದು ನಿಜನೇ. ಒಂದು ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅದು ಹೋಗ್ತಾ ಇನ್ನು ದೊಡ್ಡದಾಗಿ ಬಿರುಕು ಬಿಡುತ್ತೆ ಅಂತೇಳೋ ಕಾರಣಕ್ಕೆ ಇವ್ರು ಸಪ್ರೇಟ್ ಆಗ್ತಾರೆ. ಆ ಟೈಮಲ್ಲಿ ರವಿಚಂದ್ರನ್ ಅವ್ರಿಗಿದ್ದ ಇಮೇಜ್ಗೆ ಅವರು ಮನಸ್ಸು ಮಾಡಿದರೆ ಇಳೆಯರಾಜ ಅವ್ರನ್ನೋ ರೆಹಮಾನ್ ಅವ್ರನ್ನ ಕರ್ಕೊಬಂದು ಮ್ಯೂಸಿಕ್ ಮಾಡಿಸ್ಬೋದಿತ್ತು. ಅದು ಮ್ಯಾಟ್ರ್ ಅಲ್ಲ. ಆದರೆ ಹಂಸಲೇಖ ಅವ್ರು ನನಗೆ ಅಂದರೆ ಮ್ಯೂಸಿಕ್ ಮಾಡಲ್ಲ, ಇನ್ನು ಮುಂದೆ ನಾನೇ ಮಾಡ್ತೀನಿ ಅಂತ ತಿಳಿದುಬಿಡ್ತಾರೆ ರವಿಚಂದ್ರನ್ ಅವರು. ನಾನೇ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡೋಕ್ಕೆ ಎಲ್ ಎನ್ ಶಾಸ್ತ್ರಿ ಅವರು, ಸುಮಾ ಶಾಸ್ತ್ರಿ ಅವರು, ಎಲ್ ಎನ್ ಶಾಸ್ತ್ರಿ ಅವರ ವೈಫು, ಹಾಗೂ ಹರಿಕೃಷ್ಣ ಅವರು ಅವ್ನ ಟೀಮ್ ಕಟ್ಬಿಟ್ಟು ಮಾಡ್ತಾರೆ. ಒಂದು ಹೃದಯದಿಂದ ಅಂತ ಒಂದು ಟೈಟ್ಲ್ ಕೊಡ್ತಾರೆ, ಅಲ್ಲಿಂದ ಶುರು ಮಾಡ್ತಾರೆ. ರವಿ ಸರ್ ಕೆಲಸ ಮಾಡ್ತಾರೆ. ಇದು ಇಲ್ಲಿ ಹಂಸಲೇಖ ಅವರಿಗೆ ಶಾಸ್ತ್ರಿ ಮೇಲೆ ಯಾವ ಕೋಪನೂ ಇಲ್ಲ, ಯಾವ ದೇಶನೂ ಇಲ್ಲ. ಅದು ಯಾರಿಗೂ ಇರಲ್ಲ ರೀ. ಅದೆಲ್ಲ ಕಾಲಘಟ್ಟದಲ್ಲಿ ಆಯಾಯ ಟೈಮಲ್ಲಿ ಆಗುವಂಥ ಸಿಚುವೇಶನ್ನು ನಮ್ಮನ್ನು ಆಡಿಸುವಂಥ ರೀತಿ ಅದಷ್ಟೇ. ಶಾಸ್ತ್ರಿ ಅವರಿಗೆ ಕೆಲಸ ಮಾಡಬೇಕು. ಶಾಸ್ತ್ರಿ ಅವರು ಫಸ್ಟ್ ಆಫ್ ಆಲು ಸಿಂಗರು, ಬೇಸಿಕಲಿ ವೆರಿ ಗುಡ್ ಸಿಂಗರ್. ಶಾಸ್ತ್ರಿ ಅವರು ಗಾಯನದಲ್ಲಿ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ. ಆದರೆ ಅವರಿಗೆ ಬೇಸಿಕಲಿ ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ ತುಂಬ ಇಷ್ಟ. ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ, ನನಗೆ ಹಾಡೋದಕ್ಕಿಂತ ಮ್ಯೂಸಿಕ್ ಕಂಪೋಸ್ ಮಾಡೋದು ತುಂಬ ಇಷ್ಟ ರೀ ಅಂತ ಹೇಳಿದರು ಅವರು. ಇದು ನಿಜ. ಶಾಸ್ತ್ರಿ ಅವ್ರಿಗೆ ಅದು ಇಷ್ಟ ಇದ್ದರಿಂದ ರವಿಚಂದ್ರನ್ ಅವ್ರ ಗರಡಿಗೆ ಏನಕ್ಕೆ ಅವ್ರು ಹೋಗ್ತಾರೆ ಅಂದರೆ, ಅಲ್ಲಿ ರವಿ ಸರ್ ಮ್ಯೂಸಿಕ್ ಮಾಡೋಕ್ಕೆ ಮೇಯ್ನ್ ವರ್ಕ್ ಮಾಡೋದು, ಮೇಯ್ನಲ್ಲಿದ್ದು ಕಂಪೋಸ್ ಮಾಡೋದು, ಅಲ್ಲಿದ್ದಂಥ ಎಲ್ಲ ಒಂದು ಆರ್ಕೆಸ್ಟ್ರಾ ಕಂಡಕ್ಟ್ ಎಲ್ಲ ಮಾಡೋದು ಹರಿಕೃಷ್ಣ ಅವರು, ಶಾಸ್ತ್ರಿ ಅವರೇ, ಅವರಿಬ್ಬರೇ ಮಾಡೋದು. ಹಾಗಾಗಿ ರವಿಚಂದ್ರನ್ ಅವ್ರು ಏನು ಹೇಳ್ತಾರೆ ಅದನ್ನ ಇವ್ರು ಮಾಡ್ತಿದ್ರು. ಇವ್ರದ್ದು ಐಡಿಯಾಗಳು ತುಂಬ ಆಗ್ತಿದ್ರು. ಹಾಗೆ ಒಳ್ಳೊಳ್ಳೆ ಹಾಡುಗಳು ಬಂತು. ಹಂಸಲೇಖ ಅವರು ಆ ಸಮಯದಲ್ಲಿ ಸುಗ್ಗಿ ಒಂದು ಸಿನಿಮಾದ, ನಿಮಗೆ ಈ ಹಿಂದೆ ಹೇಳಿದ್ದೆ, ಸುಗ್ಗಿ ಸಿನಿಮಾದ ತುಂಬ ಹೊಡೆತ ಬಿದ್ದಿರುತ್ತೆ. ಅದರಿಂದ ಹೊರಗೆ ಬರಬೇಕಾಗಿರುತ್ತೆ ಹಂಸಲೇಖ ಅವರು. ಆ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕಾಗಿರುತ್ತೆ. ಆಗ ತುಂಬ ಸಿನಿಮಾಗಳು ಒಪ್ಕೊಳ್ಳಲ್ಲ ಅವರು. ಹಾಗೂ ರವಿಚಂದ್ರನ್ ಅವರು ಸಪ್ರೇಟಾಗಿ ಹೋದಾಗ, ಮ್ಯೂಸಿಕ್ ಮಾಡೋಕ್ಕೆ ಹೋದಾಗ, ಹಂಸಲೇಖ ಅವರು ಒಂದು ಯೂಟರ್ನ್ ತೊಗೊತಾರೆ. ದೇಸಿ ಕಾಲೇಜು ಅಂತ ಶುರು ಮಾಡಿರ್ತಾರೆ. ಆಗ ಒಂದು ದೇಸಿ ಗೆಟಪಲ್ಲಿ ಅವ್ರು ಬರ್ತಾರೆ, ಇವರು ಮಾಮೂಲು ಹೀರೋ ಗೆಟಪಲ್ಲಿ ಇವರು ಇರ್ತಾರೆ ಅಷ್ಟೇ. ಇಬ್ಬರು ಟ್ರೆಂಡ್ ಸೆಟರ್ಸೇ. ಒಬ್ಬರು ಗ್ಲ್ಯಾಮರ್ ಚೇಂಜ್ ಮಾಡ್ತಾರೆ, ಒಬ್ಬರು ಗ್ರಾಮರ್ ಚೇಂಜ್ ಮಾಡ್ತಾರೆ. ಆದರೆ ಇಬ್ಬರು ದೂರ ಆದಾಗ ಅಲ್ಲಿ ರವಿ ಸರು ಅವರ ಒಂದು ವೃತ್ತಿ ಸಿನಿಮಾ ನಿರ್ದೇಶನ, ನಿರ್ಮಾಣ, ನಾಯಕತ್ವ, ಅಂದರೆ ಸಿನಿಮಾದ ನಟನೆ. ಹಂಸಲೇಖ ಅವರು ಮ್ಯೂಸಿಕ್ ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಅವರು ದೇಸಿ ಕಾಲೇಜ್ ಕಟ್ಟಕ್ಕೆ ಹೋದಾಗ ಆ ಕಡೆ ಫೋಕಸ್ ಮಾಡಿದಾಗ ಈ ಕಡೆ ಗುರುಕಿರಣ್ ಅವರು, ಮನೋಹರೆಲ್ಲ ಮ್ಯೂಸಿಕ್ ಮಾಡ್ತಾ ಇರ್ತಾರೆ. ಆಗ ರವಿಚಂದ್ರನ್ ಅವರು ಏನು ಮಾಡ್ತಾರೆ ಅಂದರೆ, ಇವ್ರದೇ ಒಂದು ಟೀಮ್ ಕಟ್ಕೊಂಡು ಮ್ಯೂಸಿಕ್ ಮಾಡ್ತಾರೆ. ಅಲ್ಲಿ ಹಾಡು ಬರೋಕ್ಕೆ ಕಲ್ಯಾಣ್ ಬರ್ತಾರೆ. ಕಲ್ಯಾಣ್ ಸರ್ ಆಗ ತುಂಬ ರವಿ ಸರ್ಗೆ ಹಾಡು ಬರೆದಿದ್ದಾರೆ, ನಿಮಗೆಲ್ಲ ಗೊತ್ತಿರೋದೆ. ಅಲ್ಲಿ ದ್ವೇಷ ಅಂತ ಏನಿಲ್ಲ. ಶಾಸ್ತ್ರಿಯವರ ಧ್ವನಿ ಹಂಸಲೇಖ ಅವರಿಗೆ ಬೇಕು ಅಂತಿದ್ರೆ ಖಂಡಿತ ಕರ್ಸ್ಕೊಳ್ಳೋರು, ಅದೆಲ್ಲ ಏನು ಆ ಥರ ದ್ವೇಷ ಮಾಡೋದೇ ಇಲ್ಲ. ಆದರೆ ಶಾಸ್ತ್ರಿ ಅವರಿಗೆ ಇಲ್ಲಿ ತುಂಬ ಕೆಲಸ ಇರುತ್ತೆ, ಕೈ ತುಂಬ ಕೆಲಸ ಇರುತ್ತೆ. ಈಶ್ವರಿ ಪ್ರೊಡಕ್ಷನ್ಸ್ಗೆ ಎಂಟ್ರಿ ಆದರೆ ಬೇರೆ ಕಡೆ ಬರೋದು ಕಷ್ಟ, ಬೇರೆ ಕಡೆ ಬಂದು ಕೆಲಸ ಮಾಡೋದು ಕಷ್ಟ. ಯಾಕೆ ರವಿ ಸರ್ದು ಒಂದು ಪ್ರೊಡಕ್ಷನ್ ಅಂದರೆ ಅಲ್ಲಿ ಡೈರೆಕ್ಷನ್ನು ಇರುತ್ತೆ, ಪ್ರೊಡಕ್ಷನ್ನು ಇರುತ್ತೆ, ಮ್ಯೂಸಿಕ್ಕು ಇರುತ್ತೆ. ಎಲ್ಲ ಸಿನಿಮಾದ ಎಲ್ಲ ಆಯಾಮಗಳಲ್ಲಿ ಇರೋದರಿಂದ ಶಾಸ್ತ್ರಿ ಅವರು ಕೇವಲ ಸಂಗೀತ ಅಲ್ಲ, ಚಿತ್ರಕಥೆಯಲ್ಲೂ ಅವರು ಇನ್ವಾಲ್ವ್ ಆಗ್ತಾಯಿದ್ರು. ಅಂದರೆ ಕತೆ ಮಾಡೋದು ಇನ್ವಾಲ್ವ್ ಆಗ್ತಾ. ಏಕಾಂಗಿ ಸಿನಿಮಾ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದದು. ಏಕಾಂಗಿ ಸಿನಿಮಾ ಎಲ್ಲ ನಿಮಗೆ ಅದು ದೊಡ್ಡ ಕತೆ ಅದು. ಹಾಗಾಗಿ ಅದೆಲ್ಲ ಹಂಸಲೇಖ ಅಂತ ದೂರ ಆದಮೇಲೆ ರವಿ ಸರ್ ಮಾಡಿರೋದು. ಏಕಾಂಗಿ, ಆಮೇಲೆ ಪ್ರೀತಿಸು ತಪ್ಪೇನಿಲ್ಲ, ಸ್ನೇಹ, ಸುಮಾರು ಸಿನಿಮಾಗಳು ಬರ್ತದಲ್ಲಿ. ಆದರೆ ರವಿ ಸರ್ ಬೇರೆಯವರ ಫಿಲ್ಮ್ಗೂ ಮ್ಯೂಸಿಕ್ ಮಾಡ್ತಾರೆ ಆ ಟೈಮಲ್ಲಿ. ಎಲ್ಲ ಶಾಸ್ತ್ರಿ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಎಲ್ಲ ಸೇರ್ಕೊಂಡು ಮಾಡೋದ್ರಿಂದ ಶಾಸ್ತ್ರಿ ಇಲ್ಲೇ ಕೈ ತುಂಬ ಕೆಲಸ ಇದ್ದಾಗ ಬೇರೆ ಕಡೆ ಹೋಗೋಕ್ಕಾಗಲ್ಲ. ಹಂಸಲೇಖ ಅವ್ರು ಏನು ಕರಿಬಾರ್ದು ಅಂತ ಏನಲ್ಲ, ಹಾಗೇನಿಲ್ಲ. ಅವರು ಬೇಕು ಅಂದರೆ ಕರೆದು ಆಡಿಸೋರು. ಆ ಟೈಮಲ್ಲಿ ನೀವು ಗಮನಿಸಿ, ಹಂಸಲೇಖ ಅವ್ರು ಮ್ಯೂಸಿಕ್ ಮಾಡಿದ ಸಿನಿಮಾಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅವರು ದೇಸಿ ಕಾಲೇಜ್ ನಡೆಸ್ತಾ ಇರ್ತಾರೆ. ಇದಿಷ್ಟೇ ವಿಷಯ, ಇನ್ನೇನಲ್ಲ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಯಾವ ಥರ ಮೀಡಿಯಾದಲ್ಲಿ ಹೆಂಗೆ ಹೋಗ್ಬಿಡುತ್ತೆ ವಿಷಯಗಳು ಅಂತ ಹೇಳೋಕ್ಕೊಂದು. ಕೆಲವು ವರ್ಷ ಅಂದರೆ ಲಾಸ್ಟ್ ಇಯರ್ ಹಂಸಲೇಖ ಅವರ ಒಂದು ಬರ್ತ್ಡೇಗೆ ಅವರು ಓಕೆ ಅಂತ ಹೇಳೋ ಸಿನಿಮಾನ ನಿರ್ದೇಶನ ಮಾಡೋಕೆ ಹೊರಟರು. ಆ ದಿನ ಪ್ರೆಸ್ ಮೀಟ್ ಇತ್ತು. ನಾವೆಲ್ಲ ಹೋಗಿದ್ವಿ, ಮಧ್ಯಾಹ್ನ ಹೋಗಿ ಎಲ್ಲ ಕೆಲಸ ಮಾಡಿದ್ವಿ ನಾವಲ್ಲಿ. ಅಲ್ಲಿಗೆ ಚೀಫ್ ಗೆಸ್ಟ್ ರವಿಚಂದ್ರನ್ ಅವರು. ನೈಟು ಆ ಒಂದು ಪ್ರೆಸ್ ಮೀಟ್ಗೆ ರವಿ ಸಾರೇ ಅಧ್ಯಕ್ಷತೆ. ರವಿ ಸರ್ ಅವರು ಹೆಸರನ್ನ ಹಂಸಲೇಖ ಅವರು ಅವ್ರನ್ನ ಕೇಳದೆ ಹಾಕಿರ್ತಾರೆ. ಅಷ್ಟು ಸಲಿಗೆ ಇರುತ್ತೆ, ಅಷ್ಟು ಪ್ರೀತಿ ಇರುತ್ತೆ. ಬಂದೇ ಬರ್ತಾರೆ ಅಂತ ರವಿ ಸರ್ ಬರ್ತಾರೆ. ಅವರು ಬರ್ತಾರೆ, 1-1.5 ಗಂಟೆ ಇರ್ತಾರೆ. ರವಿ ಸರ್ ಸ್ಪೀಚ್ ಮಾಡಿದ್ದು ನೋಡಿ, ಯೂಟ್ಯೂಬಲ್ಲಿ ಇದೆ, ಕೆಲವು ಮೀಡಿಯಾಗಳಲ್ಲಿ ಇದೆ ಅದು. ಅಲ್ಲಿ ಆಗೋದಿಷ್ಟೇ, ರವಿ ಸರ್ ಬರ್ತಾರೆ, ಹಳೆ ಸ್ನೇಹ ಅದನ್ನ ಮೆಲುಕು ಹಾಕ್ತಾರೆ, ಹೆಂಗೆಲ್ಲ ಕಂಪೋಸ್ ಮಾಡ್ತಾಯಿದ್ದೀವಿ ಅಂತ ಹೇಳೋದನ್ನೆಲ್ಲ ಹೇಳ್ತಾರೆ, ಹೊಸ ಸಿನಿಮಾಗೆ ವಿಶ್ ಮಾಡಿ ಹೋಗ್ತಾರೆ. ಇಷ್ಟೇ ಆಗೋದು. ಆದರೆ ಅವತ್ತು ರಾತ್ರಿಯೇ ಮೀಡಿಯಾದಲ್ಲಿ ಹೆಂಗೆ ಬರುತ್ತೆ ತಮ್ಲೈನ್ಗಳು ಗೊತ್ತಾ? ಮತ್ತೆ ಒಂದಾದ ಜೋಡಿ, ಮತ್ತೆ ಸಿನಿಮಾ ಪಯಣ, ಹೊಸ ಸಿನಿಮಾಕ್ಕೆ ನಾಂದಿ ಆಡ್ತಿದ್ದಾರೆ, ಏನೋ ಬಂದ್ಬಿಡುತ್ತೆ ಅಲ್ಲಿ. ನೋ, ಅಲ್ಲಿ ಆಗೋದೇ ಬೇರೆ, ಇಲ್ಲಿ ಹಾಕೋದೇ ಬೇರೆ ಅಷ್ಟೇ. ನೀವು ತಿಳ್ಕೊಂಡಿರೋದೇ ಬೇರೆ ಇರುತ್ತೆ, ಅಲ್ಲಿ ಆಗಿದ್ದೇ ಬೇರೆ ಇರುತ್ತೆ. ಎಲ್ಲ ಪರಿಸ್ಥಿತಿ ಒಂದು ಡೆಸ್ಟಿನಿ ಅಷ್ಟೇ. ಶಾಸ್ತ್ರಿ ಅವರಿಗೆ ಕೆಲಸ ಬೇಕಾಗಿರುತ್ತೆ, ಅವರು ಕಂಪೋಸ್ ಮಾಡೋಕ್ಕೆ ಇಷ್ಟ. ಅವ್ರಿಗೆ ರವಿ ಸರ್ ಅವಕಾಶ ಕೊಂಡು ಒಂದು ವೇದಿಕೆ ಮಾಡಿಕೊಡ್ತಾರೆ, ಅಲ್ಲೋ ಕಂಪೋಸ್ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಹರಿಕೃಷ್ಣ ಶಾಸ್ತ್ರಿ, ಸುಮಾ ಶಾಸ್ತ್ರಿ ಎಲ್ಲ ಅಲ್ಲಿ ದುಡಿತಾರೆ ಅಷ್ಟೇ. ಹಂಸಲೇಖ ಅವರು ದೇಸಿ ಕಾಲೇಜ್ ನಡೆಸ್ತಾರೆ, ಇವತ್ತಿಗೂ ಆ ಕಾಲೇಜ್ ನಡೀತಾ ಇದೆ. ಈ ಥರ ವಿಷಯಗಳಷ್ಟೇ, ಇದು ಇನ್ನೇನಲ್ಲ.
ಹಾಗಾಗಿ ವೀಕ್ಷಕರಿಗೆ ಒಂದು ಹೇಳಬೇಕು, ದ್ವೇಷ ಯಾರಲ್ಲೂ ಇಲ್ಲ. ಶಾಸ್ತ್ರಿ ಅವರು ಹಂಸಲೇಖ ಅವರ ಮೊದಲ ಶಿಷ್ಯ, ಅಷ್ಟು ಪ್ರೀತಿ ಮಾಡಿರ್ತಾರೆ. ಒಂದು ಅಣ್ಣ ಅಂತ ಕರೆಯೋ ಒಂದು ಆ ಸಲಿಗೆ ಇರುತ್ತೆ ಶಾಸ್ತ್ರಿ ಅವರಿಗೆ ಹಂಸಲೇಖ ಅವ್ರನ್ನ. ಈ ರೀತಿ ದ್ವೇಷ ಏನಿರಲ್ಲ, ಚೆನ್ನಾಗೇ ಇರ್ತಾರೆ. ಅವ್ರು ತೀರ್ಕೊಂಡಾಗಲೂ ಕೂಡ ಹಂಸಲೇಖ ಅವ್ರು ಬಂದು ಅಂತಿಮ ದರ್ಶನ ಪಡ್ಕೊಂಡು ಕಣ್ಣೀರು ಹಾಕೊಂಡು ಹೋಗಿದ್ದು ಇದೆ. ನನ್ನ ಮೊದಲ ಶಿಷ್ಯ ಅಂತ ಎಲ್ಲ ಗೊತ್ತಿರೋದೆ. ಆ ಟೈಮಲ್ಲಿ ಸಣ್ಣ ಪುಟ್ಟ ಕ್ಲ್ಯಾಶ್ ಆಗೋದು ಕಾಮನ್ನು. ಯಾವುದೇ ವೃತ್ತಿಯಲ್ಲೂ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಕ್ಲ್ಯಾಶ್ ಆಗುತ್ತೆ, ಅದು ತುಂಬ ಅಂತರ ಆಗಬಾರ್ದು. ಹಂಸಲೇಖ ರವಿಚಂದ್ರನವ್ರ ನಡುವೆ ಸಣ್ಣ ಪುಟ್ಟ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಂತರ ಆಗೋಯಿತು. ಇಲ್ಲ ಅಂದಿದ್ರೆ ಇವಾಗಲೂ ಕೂಡ ಒಟ್ಟಿಗೆ ಕೆಲಸ ಮಾಡ್ಬೋದಿತ್ತು. ಅವರು ಬೇರೆ ಜಾನರ್ ಮೂವಿಗಳು ಮಾಡ್ತಿದ್ರು, ಬೇರೆ ಬೇರೆ ಥರ ಒಂದು ಸಿನಿಮಾಗಳನ್ನ ಮಾಡ್ತಿದ್ರು, ಅವ್ರು ಮ್ಯೂಸಿಕ್ ಮಾಡ್ತಿದ್ರು, ಆಗ್ತಿತ್ತು. ಆದರೆ ಆ ಒಂದು ಡೆಸ್ಟಿನಿ ಅಲ್ಲಿಗೆ ಮುಗೀತದು. ಇನ್ನು ಮುಂದೆ ಬರ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ವಿಷಯ ನಿಮಗೆ ಹೇಳಬೇಕಿತ್ತು. ಈ ವಿಡಿಯೋ ನಿಮ್ಗೆ ಖುಷಿಯಾಗಿ ಅಂದ್ಕೊಂಡಿದ್ದೀನಿ. ಇದು ಎಷ್ಟು ಅವಶ್ಯಕ ಮಾಹಿತಿನೋ ಗೊತ್ತಿಲ್ಲ, ಕೆಲವು ವೀಕ್ಷಕರು ಕೇಳಿದ್ದಕ್ಕೆ ಈ ಮಾತು ಹೇಳಿದ್ದೀನಿ. ಥ್ಯಾಂಕ್ ಯು.